ನಮಸ್ಕಾರ ಸ್ನೇಹಿತರೆ, ಇವತ್ತಿನ ದಿನಮಾನದಲ್ಲಿ ಎಲ್ಲರ ಮನೆಯಲ್ಲೂ ಟಿವಿ ಇದ್ದೇ ಇರುತ್ತೆ. ಸ್ನೇಹಿತರೆ, ಯಾವತ್ತಾದರೂ ಯೋಚಿಸಿದ್ದೀರಾ ಟೆಲಿವಿಷನ್ ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿದ ವ್ಯಕ್ತಿ ಯಾರು ಎಂದು? ಇನ್ನೂ ಯಾರು ನಮ್ಮ ವಿಡಿಯೋಗೆ ಲೈಕ್ ಮಾಡಿಲ್ಲ, ಹೋಗಿ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಕನ್ನಡ ಕ್ರಾಂತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 19ನೇ ಶತಮಾನದ ಆರಂಭದಲ್ಲಿ ಟೆಲಿವಿಷನ್ ಬರುತ್ತೆ. ಅದರಲ್ಲಿ ಬರುವ ಚಿತ್ರಗಳು ಕಲರ್ಫುಲ್ ಆಗಿರುವುದಿಲ್ಲ, ಬದಲಿಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರಗಳು ಮೂಡುತ್ತಿರುತ್ತವೆ. 1927ರಲ್ಲಿ ಅಮೆರಿಕದ ಸಂಶೋಧಕ ಪಿಲೋ ಟೇಲರ್ ಟ್ರಾನ್ಸ್ಫರ್ ಮೊಟ್ಟ ಮೊದಲ ಬಾರಿಗೆ ಟಿವಿಯನ್ನು ಕಂಡುಹಿಡಿದರು. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಅಮೆರಿಕ ದೇಶದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಟೆಲಿವಿಷನ್ ಸುಧಾರಿತ ರೂಪವು ಜನಪ್ರಿಯವಾಗಿತ್ತು. 1960ರ ದಶಕದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದ ಟಿವಿಗಳನ್ನು ಕಲರ್ಫುಲ್ ಚಿತ್ರ ಬರುವ ಹಾಗೆ ತಯಾರು ಮಾಡಲು ಶುರು ಮಾಡಿದರು. 2013ರಷ್ಟೊಳಗಡೆ ವಿಶ್ವದ 79% ಕುಟುಂಬಗಳ ಹತ್ತಿರ ಟೆಲಿವಿಷನ್ಗಳಿದ್ದವು. ಟಿವಿ ಸಿಗ್ನಲ್ಗಳನ್ನು ಆರಂಭದಲ್ಲಿ ಪ್ರತ್ಯೇಕ ಟಿವಿ ರಿಸೀವರ್ಗಳಿಗೆ ಸಿಗ್ನಲನ್ನು ಪ್ರಸಾರ ಮಾಡಲು ಉನ್ನತ ಶಕ್ತಿಯ ರೇಡಿಯೋ ಫ್ರೀಕ್ವೆನ್ಸಿ ಟ್ರಾನ್ಸ್ಮಿಟರ್ಗಳನ್ನು ಬಳಸಿಕೊಂಡು ಭೂಮಿಯ ಟೆಲಿವಿಷನ್ ಸಿಗ್ನಲ್ಗಳನ್ನು ವಿತರಿಸಲಾಗುತ್ತಿತ್ತು. 21ರ ದಶಕದಲ್ಲಿ ಸ್ಮಾರ್ಟ್ ಟಿವಿಗಳು ಬಂದಿವೆ. ನಿಮ್ಮ ಮನೆಯಲ್ಲಿ ಇರುವ ಟಿವಿ ಯಾವುದೆಂದು ಕಾಮೆಂಟ್ ಮಾಡಿ ಮತ್ತು ನಮ್ಮ ಕನ್ನಡ ಕ್ರಾಂತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.